ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನನ್ನ ಹೆಸರು ಪ್ರೀತಿ. ನನಗೆ 21 ವಯಸ್ಸು. ನಾನು ಕಾಲೇಜನ್ನು ಅರ್ಧಕ್ಕೆ ಮುಗಿಸಿ ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನೋಡೋದಕ್ಕೆ ಸ್ವಲ್ಪ ದಪ್ಪ ಇದ್ದೀನಿ. ನನ್ನ ಸೈಜ್ ಬಂದು 36, 32, 38. ಸ್ವಲ್ಪ ಬಿಳಿಯಾಗಿಯೇ ಇದ್ದೀನಿ. ನನ್ನ ಎದೆ ಅಂತೂ ತುಂಬ ಹುಬ್ಬಿ ನೋಡುಗರಿಗೆ ಒಳ್ಳೆ ಮಜಾ ಕೊಡುತ್ತೆ. ಬೆಂಗಳೂರಿನಲ್ಲಿ ನಾನು ನನ್ನ ಅಕ್ಕನ ಮನೇಲಿದ್ದೀನಿ. ಮನೆಯಲ್ಲಿ ನಾನು, ನನ್ನ ಅಕ್ಕ ಮತ್ತು ನನ್ನ ಭಾವ ಇರೋದು. ಸ್ಟೋರಿಗೆ ಬಂದರೆ ನನ್ನ ಭಾವ ಸುರಸುಂದರಾಗ. ಅವರು ಒಳ್ಳೆ ಹೈಟ್, ಒಳ್ಳೆ ಬಾಡಿ, ಒಳ್ಳೆ ಕೆಲಸ, ಒಳ್ಳೆ ಗುಣ. ಅವರಿಗೆ ಶಿಫ್ಟ್ ಲೆಕ್ಕದಲ್ಲಿ ಕೆಲಸ ಇರುತ್ತೆ. ಅಕ್ಕ ಸ್ವಲ್ಪ ಸಣ್ಣ, ಆದರೆ ನನಗಿಂತ ಒಂಚೂರು ಹೈಟ್ ಇದ್ದಾಳೆ. ಜಗಳಗಂಟಿ. ಅವಳು ಕೂಡ ಕೆಲಸಕ್ಕೆ ಹೋಗ್ತಾಳೆ. ಮನೆಯಲ್ಲಿ ವಾರಕ್ಕೆ 4 ಸಲ ಆದರೂ ಅಕ್ಕ ಭಾವನ ಜಗಳ ಇದ್ದೇ ಇರುತ್ತೆ. ಪಾಪ ನಮ್ಮ ಭಾವ ಏನೂ ಅಂತಿರಲಿಲ್ಲ. ಹೀಗೆ ಒಂದಿನ ಕೆಲಸದಿಂದ ಮನೆಗೆ ಬಂದೆ. ಮನೆಯಲ್ಲಿ ಅಕ್ಕ ಭಾವ ಇದ್ದರು. ಆಗಲೇ ಅಕ್ಕನ ಮುಖ ಊದಿತ್ತು. ನಾನು ಕೈಕಾಲು ತೊಳೆದುಕೊಂಡು ಬಂದು ಭಾವನ ಹತ್ತಿರ ಹೋಗಿ, ಏನು ಭಾವ, ಏನು ಮಾಡ್ತಾಯಿದ್ದೀರಾ ಅಂದೆ. ಅದಕ್ಕೆ ಭಾವನನ್ನು ನೋಡಿ ಅಕ್ಕನ ಕಡೆ ತೋರಿಸ್ತಾ ತಲೆ ಚಚ್ಕೊಂಡ್ರು. ಪಾಪ ಭಾವನ ನೋಡಿ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಭಾವನಿಗೆ ಒಂದು ಸ್ಮೈಲ್ ಕೊಟ್ಟು ಅಡುಗೆ ಮನೆಗೆ ಹೋದೆ. ಅಕ್ಕ ಅಡುಗೆ ಮಾಡ್ತಾಯಿದ್ಲು. ಏನಕ್ಕ, ಏನು ಅಡುಗೆ ಮಾಡ್ತಾಯಿದ್ಯಾ ಅಂದೆ. ಅದಕ್ಕೆ ಅವಳು, ಕಾಣಿಸ್ತಾ ಇಲ್ವಾ ಅಡುಗೆ ಮಾಡ್ತಾ ಇರೋದು, ಮತ್ತೇನು ಕೇಳೋದು ಅಂತ ರೇಗಿದ್ಲು. ನಾನು, ಯಾಕೆ ಅಕ್ಕ, ಈಗೇನಾಯಿತು ಅಂತ ಈಗ ರೇಗಾಡ್ತಾ ಇದೆಯಾ ಅಂದೆ. ಅವಳಿಗೆ ಇನ್ನೂ ಕೋಪ ಬಂದು, ಹೌದಮ್ಮ, ನಿನಗೂ ನಿನ್ನ ಭಾವನಿಗೂ ಹಾಗೇನೆ. ನಾನು ಏನು ಮಾತಾಡಿದರೂ ನಿಮಗೆ ಎಗರಾಡೋ ಹಾಗೆ ಕಾಣುತ್ತೆ, ನನ್ನ ಕರ್ಮ ಅಂತ ಅಂದ್ಲು. ಇವಳು ತಂಟೆ ಬೇಡ ಅಂತ ನಾನು ಅಡುಗೆ ಮನೆಯಿಂದ ಆಚೆ ಬಂದು ಹಾಲ್ ರೂಮ್ನಲ್ಲಿ ಕೂತೆ. ಅಕ್ಕ ಅಡುಗೆ ಮನೆಯಲ್ಲಿ ರೇಗಾಡಿಕೊಂಡು ಅಡುಗೆ ಮಾಡಿ ತಂದು ಇಟ್ಲು. ಎಲ್ಲರನ್ನೂ ಕರೆದಳು. ನಾವು ಒಟ್ಟಿಗೆ ಕೂತ್ವಿ. ಅವಳು ಮಾಡಿದ ಅಡುಗೆ ತುಂಬಾ ಕೆಟ್ಟದಾಗಿತ್ತು. ನಾನು ಭಾವ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ವಿಧಿ ಇಲ್ಲದೆ ಸುಮ್ಮನೆ ಊಟ ಮಾಡಿದೆವು ಅವತ್ತು. ಊಟ ಆದಮೇಲೆ ಭಾವ TV ನೋಡ್ತಾ ಇದ್ದರು. ನಾನು ಪಾತ್ರೆಗಳನ್ನು ತೊಳೆದು ಬಂದೆ. ಅಕ್ಕ ಕಾಣಿಸ್ಲಿಲ್ಲ. ಅದಕ್ಕೆ ಭಾವನ ಕೇಳಿದ್ದೆ. ಅದಕ್ಕೆ ಅವರು, ನೋಡಮ್ಮ ಅಲ್ಲಿ ಬಾಗಿಲು ಹಾಕ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ತೋರಿಸಿದ್ರು ಬಾಗಿಲು ಕಡೆ. ನಾನು ನಗ್ತಾ, ನೀವೇನು ಮಾಡ್ತಾ ಇದ್ದೀರಾ ಮತ್ತೆ, ಹೋಗಿ ಅಂತ ಅಂದೆ. ಬಾಬಾ, ನೀನೊಬ್ಳು ಇದ್ದೆ ಕಣೆ ನನ್ನನ್ನು ನೋಡಿ ನಗಾಡೋಕೆ ಅಂತ ಅಂದರು. ನನಗೆ ಸ್ವಲ್ಪ ಬೇಜಾರಾಯಿತು. ನಾನು, ಹಾಗಲ್ಲ ಬಾವ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ದು ಅಷ್ಟೇ ಅಂದೆ. ಆಗ ಬಾವ, ನೀನು ಅಕ್ಕನ ಥರ ನನಗೆ 8:30ಗೆ ನಿದ್ದೆ ಬರಲ್ಲ ಕಣೆ ಅಂತ ಅಂದರು. ನಾನು, ಸರಿ ಬಿಡಿ, TV ನೋಡೋಣ ಬನ್ನಿ ಅಂತ ಹೇಳುತ್ತಾ ಭಾವನ ಪಕ್ಕ ಹೋಗಿ ಕೂತೆ. ಹಾಗೇ ಕೇಬಲ್ನಲ್ಲಿ ಪೊಲೀಸ್ ಫೈಲ್ ಅನ್ನೋ ಫಿಲಮ್ ಬರ್ತಾಯಿತ್ತು. ಅದರಲ್ಲಿ ಜಗ್ಗೇಶ್ ಕಾಮಿಡಿಗೆ ಸಖತ್ ನಕ್ಕು ಎಂಜಾಯ್ ಮಾಡ್ತಾ ಇದ್ವಿ ನಾನು ಮತ್ತು ನನ್ನ ಭಾವ. ಹಾಗೆ ಒಂದು ಸಲ ಕಾಮಿಡಿ ಬಂದಾಗ ನಗಾಡುತ್ತಾ ನಾನು ಭಾವನ ಕಾಲಿಗೆ ಹೊಡೆದೆ. ಆಗ ಭಾವನನ್ನು ನೋಡಿದರು. ನನಗೆ ಆಗಲೇ ಗೊತ್ತಾಗಿದ್ದು ನಾನು ಭಾವನನ್ನು ಮುಟ್ಟಿದೆ ಅಂತ. ನನಗೆ ನಾಚಿಕೆ ಆಯಿತು. ಸಾರಿ ಭಾವ ಅಂದೆ. ಅದಕ್ಕೆ ಭಾವ ಏನೂ ಮಾತಾಡಲಿಲ್ಲ. ಮತ್ತೆ ಕಾಮಿಡಿ ಸೀನ್ ಬಂದಾಗ ನನಗೆ ನಕ್ಕು ಕೆಮ್ಮು ಬಂದಿತ್ತು. ಆಗ ಭಾವನನ್ನು ಸುಧಾರಿಸೋಕೆ ಅಂತ ನನ್ನ ಹತ್ತಿರ ಬಂದು ನನ್ನ ತಲೆಗೆ ಹೊಡಿತಾ ನನ್ನ ಬೆನ್ನಿಗೆ ಸವರುತ್ತಾ ಇದ್ದರು. ಸ್ವಲ್ಪ ಹೊತ್ತು ಆದ ಮೇಲೆ ಸರಿ ಹೋಯಿತು. ಆಗ ಭಾವ, ನಿಧಾನ ಕಣೆ ಪ್ರೀತಿ, ಅಷ್ಟೊಂದು ಯಾಕೆ ನಗಬೇಕು ಅಂದರು. ನನಗೆ ಮತ್ತೆ ಆ ಕಾಮಿಡಿ ಸೀನ್ ನೆನೆಸ್ಕೊಂಡು ನಗೋಕೆ ಶುರು ಮಾಡಿದ್ದೆ. ಆಗ ಭಾವ ನನ್ನ ಬೆನ್ನಿಗೆ ಹೊಡಿತಾ, ಸುಮ್ಮನೆ ಇರು ಸಾಕು, ಮತ್ತೆ ಕೆಮ್ಮು ಬರ್ಸ್ಕೊಂಡ್ಯ ಅಂದರು. ನನಗೆ ಆಗ ಶಾಕ್ ಆಯಿತು. ಭಾವನ ಕೈ ನನ್ನ ಬೆನ್ನ ಮೇಲಿರೋದನ್ನು ನೆನೆಸಿಕೊಂಡು ನಾಚಿಕೆಯಿಂದ ಆಯಿತು. ಸೇಮ್ ಟು ಸೇಮ್ ಭಾವನಿಗೂ ಅನ್ನಿಸ್ತಾ ಇರ್ಬೋದು ಅಂದ್ಕೊಂಡೆ. ಆಗಿದೆ ಕೂಡ ಅವ್ರಿಗೆ. ಇಬ್ಬರು ಏನೂ ಮಾತಾಡದೆ ಸೈಲೆಂಟಾಗಿ ಹೋದ್ವಿ. ಒಂದು 5 ನಿಮಿಷ ಹಾಗೇ TV ನೋಡ್ತಾ ಇದ್ದು ಆಮೇಲೆ ನಾನು ಎದ್ದು ಮಲ್ಗೋಕೆ ಹೊರಟೆ. ಆಗ ಭಾವ ನನ್ನ ನೋಡ್ತಾ, ಪ್ರೀತಿ, ಸಾರಿ ಕಣೆ, ಅಪ್ಪಿತಪ್ಪಿ ನೀನು ಅಕ್ಕನಿಗೆ ಹೇಳ್ಬಿಟ್ಯಾ, ಆಮೇಲೆ ಗ್ರಾಚಾರ ಬಿಡಿಸ್ತಾಳೆ ಅಂದರು. ನನಗೆ ಅಯ್ಯೋ ಪಾಪ ಅನ್ನಿಸ್ತು.
ಆದರೂ ಏನು ಮಾತಾಡದೆ ಹೊರಟೋದೆ. ಭಾವ ಅವ್ರ ಬೆಡ್ರೂಮ್ಗೆ ಹೋದರು. ನಾನು ನನ್ನ ಬೆಡ್ರೂಮ್ಗೆ ಹೋದೆ. ನಾನು ಹಾಸಿಗೆಯಲ್ಲಿ ಮಲಗಿಕೊಂಡು ಒದ್ದಾಡ್ತಾ ಇದ್ದೆ. ಇನ್ನೂ ನಿದ್ದೆ ಬಂದಿರಲಿಲ್ಲ. ಆಗ ಭಾವನ ನೆನೆಸ್ಕೊಳ್ತಾ ಇದ್ದೆ. ನಾನು ಭಾವನ ಕಾಲು ಮುಟ್ಟಿದ್ದು, ಭಾವ ನನ್ನ ಸುಧಾರಿಸೋಕೆ ಅಂತ ನನ್ನ ಮುಟ್ಟಿದ್ದು, ಆಗ ನನಗೆ ನಾಚಿಕೆ ಆಗಿದ್ದು ನೆನೆಸಿಕೊಂಡು ಏನೋ ಒಂದು ಥರ ಆಯಿತು. ಹಾಗೆ ಭಾವನ ಬಗ್ಗೆ ಯೋಚಿಸುತ್ತಾ ಭಾವನ ಬಗ್ಗೆ ಕರುಣೆ ಪ್ರೀತಿ ಹುಕ್ಕಿ ಬಂತು. ಭಾವನ ಮೈಮಾಟ ನೆನೆಸಿಕೊಂಡು ಹಾಗೆ ನೈಟಿ ಒಳಗೆ ಕೈ ತೋರಿಸಿ ಅದನ್ನು ಉಜ್ತಾ ಇದ್ದೆ. ಏನೋ ಖುಷಿಯಾಗಿತ್ತು. ಭಾವನ ಬಾಡಿ, ಅವರ ದೇಹ, ಎದೆ, ಅವರ ತೊಡೆ ನೆನೆಸಿಕೊಂಡು ಅವರ ಸಾಮಾನು ಬಗ್ಗೆ ಯೋಚಿಸುತ್ತಾ ಅದಕ್ಕೆ ಫಿಂಗರಿಂಗ್ ಮಾಡಿಕೊಂಡೆ. ಹಾಗೆ ಟೆಂಪ್ಟ್ ಆಗಿ ಲೀಕ್ ಕೂಡ ಮಾಡಿಕೊಂಡೆ. ಹಾಗೆ ಲೀಕ್ ಆದಮೇಲೆ ಇನ್ನೂ ಭಾವನ ಬಗ್ಗೆ ಯೋಚಿಸುತ್ತಾ ಅವರ ಜೊತೆ ಹೇಗಾದರೂ ಮಜಾ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಹಾಗೆ ಯೋಚಿಸುತ್ತಾ ಮಲಗಿಯೇ ಬಿಟ್ಟೆ. ಬೆಳಗ್ಗೆ ಎದ್ದಾಗ ಭಾವ ಕಾಣಿಸ್ಲಿಲ್ಲ. ಅವರು ಫಸ್ಟ್ ಶಿಫ್ಟ್ಗೆ ಹೋಗಿದ್ದರು. ಅಕ್ಕ ರೆಡಿ ಆಗ್ತಾಯಿದ್ಲು. ನಾನು ಎದ್ದು ರೆಡಿಯಾದೆ. ಅಕ್ಕ ತಿಂಡಿ ಮಾಡ್ತಾಯಿದ್ಲು. ತಿಂಡಿ ತಿಂದು ಇಬ್ಬರು ಕೆಲಸಕ್ಕೆ ಹೋದ್ವಿ. ದಿನ ಪೂರ್ತಿ ಭಾವನ ನೆನೆಸಿಕೊಂಡು ಟೆಂಪ್ಟ್ ಆಗ್ತಾಯಿತ್ತು. ಅದನ್ನು ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಸುಮಿತ್ರಳ ಹತ್ತಿರ ಹೇಳಿಕೊಂಡೆ. ಆಗ ಅವಳು ಹೇಳಿದ್ದು ಕೇಳಿ ಶಾಕ್ ಆಯಿತು ನನಗೆ. ಅವಳು ಮದುವೆ ಆಗಿ ಗಂಡನ ಜೊತೆಗೆ ಮೈದುನನ ಜೊತೆಗೂ ಮಾಡಿಸಿಕೊಳ್ತಾಳೆ ಅಂತ ಹೇಳಿದ್ಲು. ಎಷ್ಟೋ ಸಲ ಗಂಡ ಮಲಗಿದ್ದಾಗ ಮೈದುನ ಹತ್ತಿರ ಹೋಗಿ ಮಾಡಿಸಿಕೊಂಡು ಬರ್ತಾಳಂತೆ. ಇದೆಲ್ಲ ಕೇಳಿ ನಂದು ಒದ್ದೆ ಆಗೋಯ್ತು. ಆವತ್ತು ಸಂಜೆ ಮನೆಗೆ ಬಂದಾಗ ಅಕ್ಕ ಭಾವ ಇಬ್ಬರು ಖುಷಿಯಾಗೇ ಇದ್ದರು. ನೋಡಿ ನನಗೆ ಆಶ್ಚರ್ಯ ಆಯಿತು. ಅಕ್ಕನ ಹತ್ತಿರ ಹೋಗಿ, ಏನೇ ಅಕ್ಕ ಇವತ್ತು ನೀನು ಭಾವ ಫುಲ್ ಖುಷಿಯಾಗಿ ಇದ್ದೀರಾ ಅಂದೆ. ಅದಕ್ಕೆ ಅಕ್ಕ, ಹೋಗೆ ನಿನಗೆಲ್ಲನೂ ಹೇಳ್ಬೇಕಾ, ನಿನ್ನ ಭಾವ ಒಬ್ಬರು ಏನೇನೋ ಮಾಡ್ತಾರೆ ಅಂತ ನಾಚಿಕೆಯಿಂದ ಹೇಳಿದ್ಲು. ನನಗೆ ಇನ್ನೂ ಕೇಳಬೇಕು ಅಂತ ಏನೇ ಮಾಡಿದ್ರು ಭಾವ ಅಂಥದ್ದು ಅಂದೆ. ಅದಕ್ಕೆ ಅಕ್ಕ, ನನಗೆ ನಾಚಿಕೆ ಆಗುತ್ತೆ ಹೋಗೆ ಅಂದ್ಲು. ಆಗ ನನಗೆ ಕೋಪ ಬಂದು, ನೀನು ಹೇಳ್ತೀಯೋ ಇಲ್ವೋ ಭಾವನ ಕೇಳಲಾ ಅಂದೆ. ಅದಕ್ಕೆ ಅಕ್ಕ ನನ್ನ ಕೈಯನ್ನು ಜೋರಾಗಿ ಗಿಂಚಿದ್ಲು. ನಾನು ಜೋರಾಗಿ ಕಿರ್ಚಿದೆ. ಆಗ ಭಾವ ಅಡುಗೆ ಮನೆಗೆ ಬಂದರು. ಭಾವ ಏನಾಯಿತು ಅಂತ ಗಾಬರಿಯಿಂದ ಕೇಳಿದರು. ಅಕ್ಕ ಭಾವನನ್ನು ನೋಡುತ್ತಾ ನಕ್ಕು, ಏನೂ ಇಲ್ಲ ಹೋಗ್ರಿ, ಅವಳು ಹಾಗೆ ಸ್ವಲ್ಪ ಅಂದ್ಲು. ನಾನು, ಇಲ್ಲ ಭಾವ ಅಕ್ಕ ಗಿಂಚಿದ್ಲು ನೋಡಿ ಬೇಕಾದರೆ ಅಂತ ಭಾವನ ಹತ್ತಿರ ಹೋದೆ. ಭಾವ ಯಾಕೆ ಅಂದರು. ಏನು